ಇನ್ನು ಸೆಲೆಬ್ರಿಟಿ ರಕ್ಷಣೆಗೆ ಕ್ರಮ ಎಂದೆಲ್ಲ ಹೇಳ್ತಿದ್ದಾರೆ. ಆದರೆ ಉಗ್ರರಿಗಿರಿಸುವಂತಹ ಸೆಲ್ನಲ್ಲಿ ಇಟ್ಟಿದ್ದಾರೆ ಯಾಕೆ ಎನ್ನುವಂತಹ ಪ್ರಶ್ನೆ ಇದು. ದರ್ಶನ್ ಪರ ವಕೀಲ ಸುನಿಲ್ ಖಾರವಾಗಿ ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೆಲೆಬ್ರಿಟಿ ರಕ್ಷಣೆ ಅಂತೆಲ್ಲ ಹೇಳ್ತೀರಿ, ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಹೇಳ್ತಿದ್ದೀರಲ್ಲ, ಆದ್ರೆ ಉಗ್ರರಿರಿಸುವಂತಹ ಜಾಗದಲ್ಲಿ ಅದು ಕ್ವಾರಂಟೈನ್ ಸೆಲ್ನಲ್ಲಿ ಯಾಕೆ ಇಟ್ಟಿದ್ದೀರಿ ಇಷ್ಟು ದಿನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಾಮಾನ್ಯ ಖೈದಿ ಅಂತ ಹೇಳ್ತಿದ್ದಾರಲ್ಲ, ಬೇರೆ ಬೇರೆ ಖೈದಿಗಳಿಗೂ ಕೂಡ ಇದೇ ರೀತಿ ನಿಯಮ ಅನುಸಾರ ಆಗುತ್ತೆ, ಅವರು ಕೂಡ ಇದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂದಮೇಲೆ ಸಾಮಾನ್ಯ ಖೈದಿ ಸೆಲ್ನಲ್ಲಿ ಇಡ್ಬೋದಲ್ವಾ? ಅಥವಾ ಸೆಲೆಬ್ರಿಟಿ ಅಂತ ಹೇಳ್ತಿದ್ದೀರಲ್ಲ, ಸೆಲೆಬ್ರಿಟಿ ಅಂದಮೇಲೆ ಒಂದು ಸ್ಪೆಷಲ್ ಕ್ವಾರಂಟೈನ್ ಸೆಲ್ನಲ್ಲಿ ಇಡ್ಬೋದಲ್ವಾ? ಇಲ್ಲಿ ಉಗ್ರರಿಗಿಡುವಂತಹ ಸೆಲ್ನಲ್ಲಿ ಯಾಕೆ ಇಟ್ಟಿದ್ದೀರಿ ಎನ್ನುವಂತಹ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೈಲಧೀಕ್ಷಕರ ವಿರುದ್ಧ ಇಲ್ಲಿ ಗರಂ ಆಗಿದ್ದಾರೆ. ಜೈಲಿನ ಒಳಭಾಗದಲ್ಲಿ ಆಗ್ತಾ ಇರುವಂತಹ ದರ್ಶನ್ಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಅವರು ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ. ಸರಿಯಾದ ವ್ಯವಸ್ಥೆ ಕಲ್ಪಿಸಿರದೇ ಇರೋದ್ರಿಂದಾಗಿ ತಮ್ಮ ಸೆಲೆಬ್ರಿಟಿ ತಮ್ಮ ಪರ ದರ್ಶನ್ಗೆ ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ, ಆರೋಗ್ಯ ಕ್ಷೀಣಿಸ್ತಾ ಇದೆ. ಬಿಸಿಲಿಗೆ ಹೋಗದೆ ಇರೋದ್ರಿಂದಾಗಿ ಗಾಯಗಳಾಗ್ತಾ ಇದೆ ಅವ್ರಿಗೆ. ಆ ಗಾಯಗಳು ಹುಣ್ಣಾಗಿ ಮತ್ತೊಂದು ರೂಪಕ್ಕೆ ತಿರುಗಿದ್ರೆ ಏನು ಮಾಡಬೇಕು ಅವರು? ಇಷ್ಟು ದಿನ ಸೆಲೆಬ್ರಿಟಿಯಾಗಿ ಹೊರಭಾಗದಲ್ಲಿ ನಿಂತವರು ಇನ್ನೂ ಕೂಡ ಅವರು ಅಪರಾಧಿ ಆಗಿಲ್ಲ, ಆರೋಪಿ ಅಷ್ಟೇ. ಆರೋಪಿಯಾಗಿ ಈಗ ಒಳಭಾಗದಲ್ಲಿ ಇರೋದ್ರಿಂದಾಗಿ ಜೈಲಿನ ಒಳಭಾಗದಲ್ಲಿ ಕಲ್ಪಿಸಿಕೊಡಬಹುದಾದಂಥ ಸೌಲಭ್ಯಗಳು, ಬೇರೆ ಬೇರೆ ಖೈದಿಗಳಿಗೆ ಕೊಡಬಹುದಾದಂಥ ಸೌಲಭ್ಯಗಳು ಕೂಡ ಇಲ್ಲಿ ಕೊಡ್ತಿಲ್ಲ ಅನ್ನುವಂಥ ಆರೋಪವನ್ನು ಸುನಿಲ್ ಮಾಡ್ತಿದ್ದಾರೆ. ಇನ್ನು ಸೆಷನ್ಸ್ ಕೋರ್ಟ್ನಲ್ಲಿ ಕಾವೇರಿ ವಾದ ಪ್ರತಿವಾದ, ದರ್ಶನ್ ಪರ ವಕೀಲ ಹಾಗೆ ಎಸ್ಪಿಪಿ ಮಧ್ಯೆ ಹಗ್ಗ ಜಿಗ್ಗಾಟಗಳು ನಡೀತಾ ಇದೆ. ಪಲ್ಲಂಗ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂತ ಎಸ್ಪಿಪಿ ವಾದವನ್ನ ಮಂಡಿಸಿದ್ದಾರೆ. ಇತ್ತ ಚಿನ್ನದ ಮಂಚ ಕೇಳಿಲ್ಲ ಸ್ವಾಮಿ, ಸಾಮಾನ್ಯವಾಗಿ ಏನ್ ಬೇಕೋ ಬೇಸಿಕ್ ವ್ಯವಸ್ಥೆಗಳು ಅದನ್ನ ಮಾತ್ರ ಹೇಳಿರೋದು ಅಂತಿದ್ದಾರೆ. ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಿ ಅಂತ ಎಸ್ಪಿಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಸೆಷನ್ ಕೋರ್ಟ್ 57ನೇ ಸೆಷನ್ ಕೋರ್ಟ್ನಲ್ಲಿ ಈಗ ವಾದ ಪ್ರತಿವಾದ ಕಾವೇರಿದೆ. ಎರಡೂ ಕಡೆಯಲ್ಲೂ ಕೂಡ ವಾದವನ್ನ ಆಲಿಸ್ತಾ ಇದ್ದಾರೆ ಜಡ್ಜ್. ಒಂದು ಕಡೆ ಅಧೀಕ್ಷಕರ ಪರವಾಗಿ ಜೈಲಿನಲ್ಲಿ ಕೊಡಬಹುದಾದಂಥ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ವಿವರವನ್ನು ಡಾಕ್ಯುಮೆಂಟ್ ಸಮೇತವಾಗಿ ಈಗ ಎಸ್ಪಿಪಿ ಮೂಲಕವಾಗಿ ಸಲ್ಲಿಕೆ ಮಾಡಲಾಗಿದೆ. ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಅಧೀಕ್ಷಕರ ಪರವಾಗಿ. ಬೇರೆ ಬೇರೆ ಖೈದಿಗಳಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡ್ತಿದ್ದೀವೋ ಅದೇ ರೀತಿ ವ್ಯವಸ್ಥೆ ನಾವು ದರ್ಶನ್ಗೂ ಕೂಡ ಕೊಟ್ಟಿದ್ದೇವೆ, ಯಾವುದಕ್ಕೂ ಕೂಡ ಹಿಂದೆ ಸರಿದಿಲ್ಲ. ಪ್ರಾಥಮಿಕವಾಗಿ ಅವರು ಒಳಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಚಾಪೆ ದಿಂಬನ್ನು ಕೊಟ್ಟಿದ್ದೀವಿ. ನಂತರ ಕೋರ್ಟ್ ಸೂಚನೆ ನಂತರದಲ್ಲೇ ಕಂಬಳಿ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಒಳಭಾಗದಲ್ಲಿ ಓಡಾಡಬೇಕಾದ್ರೆ 30 ನಿಮಿಷ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ, ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಬರೋದಿಲ್ಲ. ಕಾನೂನಿನ ವ್ಯವಸ್ಥೆಯಲ್ಲಿ ಏನೆಲ್ಲ ಕೊಡಬಹುದೋ ಆ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ ಎನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನು ಇತ್ತ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನಿಲ್ ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ನೀವು ಪಲ್ಲಂಗ ಕೇಳಿದ್ರಿ ಅಂತ ಹೇಳಿದ್ರಲ್ಲ ಸ್ವಾಮಿ, ನಾವೇನು ಪಲ್ಲಂಗ ಕೇಳಿದ್ವಾ? ಚಿನ್ನದ ಮಂಚ ಕೇಳಿಲ್ಲ ಸ್ವಾಮಿ. ಬೇಸಿಕ್ ವ್ಯವಸ್ಥೆಗಳು, ಒಂದು ಹಾಸಿಗೆ ದಿಂಬು ಬೇಕಾಗುತ್ತೆ ಅವ್ರಿಗೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಅವರು ಸುಪ್ಪತ್ತಿಗೆಯಲ್ಲಿ ಬೆಳೆದಿದ್ರು, ಆದರೆ ಈಗ ಆರೋಪಿಯಾಗಿ ಜೈಲು ಸೇರಿದ್ದಾರೆ. ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಟುಕೊಂಡು, ಯಾಕೆಂದರೆ ಬೆನ್ನು ಮೂಳಿನ ಸಮಸ್ಯೆ ಕೂಡ ಇತ್ತು ಅವ್ರಿಗೆ ಈಗಾಗಲೇ. ನಾರ್ಮಲ್ ಚಾಪೆನಲ್ಲಿ ಮಲಗಿದ್ರೆ ಅವ್ರಿಗೆ ಮತ್ತೆ ರೋಗದ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗ್ಬೋದು, ಅದು ತೀವ್ರತೆಗೆ ಹೋದರೆ ಆಪರೇಷನ್ ಅನ್ನುವಂತಹ ಸ್ಟೇಜ್ಗೂ ಕೂಡ ಹೋಗ್ಬೋದು. ಹಾಗಾಗಿ ಬೇಸಿಕ್ ವ್ಯವಸ್ಥೆಗಳು, ಒಂದು ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನು ನಾವು ಕೇಳಿದ್ದೀವಿ ಅಷ್ಟೇ, ಚಿನ್ನದ ಮಂಚ ಕೇಳಿಲ್ಲ ಅಂತ ಅಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಈ ಹಿಂದೆ ಅರ್ಜಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿದೆ, ಅದನ್ನು ಕೂಡ ಪಾಲನೆ ಮಾಡ್ತಿಲ್ಲ ಅಂತಿದ್ದಾರೆ. ಯಾವ ಖೈದಿಗೆ ಯಾವ ಸೆಲ್ ನೀಡಬೇಕು ಅನ್ನೋದ್ರ ಬಗ್ಗೆ ಕೈಪಿಡಿಯಲ್ಲಿರುತ್ತೆ. ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಜೈಲು ಕೈಪಿಡಿಯನ್ನೂ ಕೂಡ ಪಾಲಿಸ್ತಾ ಇಲ್ಲ ಇಲ್ಲಿ ಅಂತ ಆರೋಪವನ್ನು ಮಾಡುತ್ತಿದ್ದಾರೆ. ಉತ್ತಮ ಆಹಾರ, ಹಾಸಿಗೆ, ನೀರು, ಗಾಳಿಗೆ ಅವಕಾಶ ಇರಬೇಕು. ಯಾವ ಖೈದಿಗೆ ಯಾವ ಸೆಲ್ ನೀಡಬೇಕನ್ನೋದು ಕೈಪಿಡಿಯಲ್ಲಿದೆ. ಆರೋಪಿ ಪರ ದರ್ಶನ್ರ ವಾದ ಇದು. ಕೇಂದ್ರ ಸರ್ಕಾರದ ಜೈಲು ಕೈಪಿಡಿಯನ್ನು ಕೂಡ ಇಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅಧೀಕ್ಷಕರು ಅಂತ ಆರೋಪವನ್ನು ಮಾಡುತ್ತಿದ್ದಾರೆ. ಉತ್ತಮ ಆಹಾರ ಕೊಡುವಂಥದ್ದಾಗಿರ್ಬೋದು, ಹಾಸಿಗೆ, ನೀರು, ಗಾಳಿಗೆ ವ್ಯವಸ್ಥೆಯನ್ನ ಮಾಡುವಂಥದ್ದಾಗಿರೋದು, ಇದೆಲ್ಲವೂ ಕೂಡ ಮಾಡಬೇಕಾಗುತ್ತೆ. ಬೇಸಿಕ್ ನೀಡ್ಸ್ ಇದು, ಅದರಲ್ಲೇ ಕೂಡ ಎಡವಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೈಲಿನ ಹೊರ ಜಗತ್ತಿನ ಸಂಪರ್ಕಗಳು ಕೂಡ ಕೈದಿಗಳಿಗಿರಬಾರ್ದು. ಆರೋಪಿ ಪರ ದರ್ಶನ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾರ್ಗಸೂಚಿಗಳನ್ನು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹೊರ ಜಗತ್ತಿನ ಸಂಪರ್ಕವೂ ಕೂಡ ಕೈದಿಗಳಿಗೆ ಇರಬೇಕು ಅನ್ನುವಂಥ ವಾದ ಇದು. ಆರೋಪಿ ದರ್ಶನ್ ಪರ ವಕೀಲರ ವಾದ ಇದು. ಯಾವ ಮಾರ್ಗಸೂಚಿಗಳನ್ನು ಕೂಡ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥ ನೇರ ಆರೋಪವನ್ನು ಮಾಡ್ತಿದ್ದಾರೆ. ಜೈಲಿನ ಹೊರ ಜಗತ್ತಿನ ಸಂಪರ್ಕ ಕೂಡ ಖೈದಿಗಳಿಗೆ ಇರಬೇಕು ಅನ್ನುವಂಥ ವಾದವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಸುನಿಲ್. ಇನ್ನು ಎಸ್ಪಿಪಿ ಕೂಡ
ಇದಕ್ಕೆ ಪ್ರತಿಯಾಗಿ ತಕ್ಕರಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ವಾದ ಪ್ರತಿವಾದ ಕಾವೇರ್ತಾನೆ ಇದೆ. ವಾದಕ್ಕೆ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗ ಇದೇ ಸಂದರ್ಭದಲ್ಲಿ ಜಡ್ಜ್ ಕೂಡ ಎರಡನ್ನೂ ಕೂಡ ಆಲಿಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮತ್ತಷ್ಟು ಕಾವೇರ್ತಾ ಇದೆ. ಕೆಲ ಕಾಲ ವಿಚಾರಣೆಯನ್ನ ಕೂಡ ಕೋರ್ಟ್ ಈಗ ಮುಂದೂಡಿಕೆ ಮಾಡಿರುವಂಥದ್ದು. ವಾದ ಪ್ರತಿವಾದ ಕಾವೇರ್ತಾ ಇದೆ. ಎರಡೂ ಕಡೆಯಲ್ಲೂ ಕೂಡ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಉತ್ತರಕ್ಕೆ ಪ್ರತ್ಯುತ್ತರವನ್ನ ಕೊಡಲಾಗ್ತಾ ಇದೆ. ಬಾಣಕ್ಕೆ ವಾಗ್ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೆಲ ಕಾಲ ವಾದ ಪ್ರತಿವಾದವನ್ನ ಮುಂದೂಡನೆ ಮಾಡಲಾಗಿದೆ.